ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ನಾಗೇಂದ್ರ ಅವರ ರಾಜೀನಾಮೆ ಆಗದೆ ನಾವು ಸದನವನ್ನ ನಡೆಸುವುದಕ್ಕೆ ಬಿಡಲ್ಲ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಮಾತನಾಡ್ತಾ ಹೋಗೋಣ. ಅವ್ರಿಗೆ ಮಾತಾಡ್ತಾ ಹೋಗೋಣ. ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳಿದ್ದೀರಿ, ರಾಜೀನಾಮೆ ಕೊಡದೇ ಇದ್ರೆ ಸದನವನ್ನ ನಡೆಸೋದಕ್ಕೆ ಬಿಡಲ್ಲ ಅನ್ನೋದನ್ನು ಕೂಡ ಹೇಳಿದ್ದೀರಿ. ಖಂಡಿತ. ಯಾಕೆಂದ್ರೆ ಅತಿ ಭ್ರಷ್ಟರನ್ನ ಇವರು ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡು ಇವತ್ತು ಇಡೀ ರಾಜ್ಯವನ್ನ ಭ್ರಷ್ಟಾಚಾರದ ಕೂಪವನ್ನಾಗಿ ಮಾಡ್ತಾ ಇದ್ದಾರೆ. ಹಿಂದೆ ನಾವು ಹೋರಾಟ ಮಾಡಿ ಅವರು ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋದ್ರು. ಕೋರ್ಟ್ನಲ್ಲಿ ಜೈಲಿಗೆ ಹೋದ ಮೇಲೆ ಇವತ್ತು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇನ್ನೂ ಕೇಸ್ ಪೆಂಡಿಂಗ್ ಇದೆ. ನಿನ್ನೆ ಕೂಡ ಆದೇಶ ಬಂದಿದೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ. ಇಂಥ ಕ್ರಿಮಿನಲ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋರು ನೇರವಾಗಿ 187 ಕೋಟಿ ರೂಪಾಯಿಗೆ ಕನ್ನ ಹಾಕಿ ಅದನ್ನು ಸ್ವಂತ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಇದುವರೆಗೆ ಲಂಚ ಪಡೆದಿದ್ದು ಕೇಳಿದ್ವಿ, ಯಾರೊಂದರು ಹಣ ತೊಗೊಂಡಿದ್ದು ಕೇಳಿದ್ವಿ. ಆದರೆ ಖಜಾನೆ ಹಣವನ್ನು ತಮ್ಮ ಖಾತೆಗಳಿಗೆ ಹಾಕ್ಕೊಂಡಿದ್ದನ್ನು ಇದುವರೆಗೂ ನಾವು ಕಂಡಿರಲಿಲ್ಲ. ಈಗ ನೇರವಾಗಿ ನೋಡಿ ಅಂಥ ಒಂದು ಇದರಲ್ಲಿ ಇರೋವಂಥವ್ರನ್ನ ನೀವು ಮತ್ತೆ ತೊಗೊಂಡಿದ್ದೀರಿ ಅಂದರೆ ಅರ್ಥ ಏನು? ಆದ್ದರಿಂದಾಗಿ ಇಂಥ ಭ್ರಷ್ಟಾಚಾರಿಗಳನ್ನು ನೀವು ಇಟ್ಕೊಂಡು ರಾಜ್ಯ ನಡೆಸೋದು ನಾವು ಬಿಡೋದಿಲ್ಲ. ಯಾಕೆ ಅಂತಂದರೆ ರಾಜ್ಯದ ಬೊಕ್ಕಸದ ಹಣ ಈ ರೀತಿ ಲೂಟಿ ಆಗೋದು ನಾವು ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಕಾನೂನಿನ ವಿರೋಧಿ ಮಾತ್ರ ಅಲ್ಲ, ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕೆಟ್ಟ ಪರಂಪರೆ. ಅದರಿಂದಾಗಿ ನಾವು ಹೋರಾಟ ಮಾಡೇ ಮಾಡ್ತೇವೆ. ಅವರ ರಾಜೀನಾಮೆ ಮತ್ತೆ ಪಡೆಯಲೇಬೇಕು, ಪಡೀತೇವೆ. ಮುಖ್ಯವಾಗಿ ಅವರು ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ಳೋದು ಏನು ಕೇಳಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋಗಿ ಬಂದರು, ಆರೋಪ ಮುಕ್ತರಾಗಿದ್ದಾರೆ ಅನ್ನುವಂತಹ ಸಂಶಯ. ಯಾರಪ್ಪ ಮಿಕ್ತರು ಎಲ್ಲಿ ಆಗಿದ್ದಾರಂತೆ? ಯಾರು ಜೈಲಿಂದ ಬೇಲ್ ತೊಗೊಂಡು ಬಂದಿರೋದು? ಬೇಲ್ ತೊಗೊಂಡವರೆಲ್ಲ ಆರೋಪ ಮುಕ್ತರ? ಬೇಲ್ ಮೇಲೆ ಬಂದರೆ ಆರೋಪ ಮುಕ್ತರ? ಇದೆಲ್ಲ ಸುಳ್ಳು, ಅವರ ಕಟ್ಟುಕತೆಗಳು. ಯಾಕೆ ಅಂತಂದರೆ ಹಣ ಅವರೊಬ್ಬರೇ ತಿಂದಿರಲಿಲ್ಲ, ಇಡೀ ಸರ್ಕಾರಕ್ಕೆ ಹಂಚಿದ್ರಲ್ಲ, ಅದು ಈ ಪಾಪ ಋಣ ತೀರಿಸಲಿಕ್ಕೆ ಅವರು ಮಾಡ್ತಾ ಇದ್ದಾರೆ. ಈ ಥರದ ಭ್ರಷ್ಟಾಚಾರಿಗಳು ಬಿಜೆಪಿಯಲ್ಲೂ ಕೂಡ ಇದ್ದಾರೆ. ಅವರು ನಮಗೆ ಹೇಳುವಂತಹ ಉಪ್ಪು ತಿಂದವು ಯಾರೇ ಆದರೆ ನೀರು ಕುಡಿಲೇಬೇಕು. ಅವರ ಮೇಲೇನು BJPಯವರು ಮಾಡಿದ್ರು ಏನು ತಪ್ಪಿಲ್ವಾ? BJPಯವರು ಭ್ರಷ್ಟಾಚಾರ ಮಾಡಿದ್ರು ತಪ್ಪೆ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೆ. ಅದಕ್ಕೆ ಶಿಕ್ಷೆ ಇದ್ದೇ ಇದೆಯಲ್ಲ, ಅದನ್ನು ಮಾಡಲಿ ಅವರು. ಈಗ ACC ಅಧ್ಯಕ್ಷರ ಬಗ್ಗೆಯೂ ಕೂಡ ನೀವು ವಿಷಯವನ್ನು ಮಾತನಾಡಿದರೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೌದು, ಇವತ್ತು ನಾನು ಹೇಳ್ತೇನೆ, ನಿನ್ನೆ ಒಂದು ಲೆಟ್ರೆಡ್ನಲ್ಲಿ ಈ ವಿಧಾನ ಪರಿಷತ್ತಿನ ಸಭಾಪತಿಗಳನ್ನು ನೇಮಕ ಮಾಡಿದ್ದೀವಿ ಅಂತೇಳಿ ಹೆಸರು ಕಳಿಸ್ತೀರಿ, ಉಪಸಭಾಪತಿಗಳ ಹೆಸರು ಮಾಡಿದ್ದೀವಿ ಅಂತ ಲೆಟ್ರೆಡ್ಡಲ್ಲಿ ಕಳಿಸಿದ್ದೀರಿ. ಇದೆಲ್ಲನೂ ನೀವು ಕಾಂಗ್ರೆಸ್ ಕಚೇರಿಯಿಂದ ತೀರ್ಮಾನ ಆಗುತ್ತಾ ಇದು, ಅಥವಾ ಕಾಂಗ್ರೆಸ್ ಲೆಟ್ರೆಡ್ಡಲ್ಲಿ ಆಗುತ್ತಾ? ಹಂಗಿದ್ದ ಮೇಲೆ ನಾನು ಇವತ್ತು ಹೇಳ್ತೇನೆ, ಇದರ ಜವಾಬ್ದಾರಿಯನ್ನು ಹೊತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದರೆ ಇದು ಚ್ಯುತಿ ಬಂದಿದೆ. ಇವತ್ತು ಇಟ್ ಈಸ್ ಎ ಕಂಟೆಂಪ್ಟ್ ಆಫ್ ಇದು ಕೌನ್ಸಿಲ್. ನಮ್ಮ ಏನೋ ನಮ್ಮ ಮನೆಗೆ, ನಮ್ಮ ಹೌಸ್ಗೆ ಇದು ಕಂಟೆಂಪ್ಟ್ ಮಾಡಿದಿರಿ. ನೀವೇ ಮಾಡಿದ ತಪ್ಪಿಗೆ ನೀವೇ ಇವತ್ತು ರಾಜೀನಾಮೆನೂ ಕೊಡಬೇಕಾಗುತ್ತೆ. ಖರ್ಗೆ ಅವರನ್ನ ಅದರ ಜವಾಬ್ದಾರಿ ಇವತ್ತು. ಖರ್ಗೆ ಅವರನ್ನ ಆಟಕ್ಕುಂಟು ಲೆಕ್ಕಕ್ಕುಂಟು ಇಲ್ಲ ಅಂತ ಹೇಳ್ತಿದ್ದೀರಿ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ರಬ್ಬರ್ ಸ್ಟಾಂಪ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅವರು ಅಲ್ಲ, ಅವರು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಗೊತ್ತಾಗಿದೆ. ಇವತ್ತು ನಮ್ಮವರ ರಬ್ಬರ್ ಸ್ಟಾಂಪಾ ಇಲ್ವಾ, ಅವ್ರ ರಬ್ಬರ್ ಸ್ಟಾಂಪಾ ಇಲ್ವಾ ಅನ್ನೋದು ಗೊತ್ತಾಗೋಗಿದ್ದಲ್ಲ ದೇಶಕ್ಕೆ. ಆಯಿತು, ಕರ್ನಾಟಕದಿಂದ ಹೋದ್ರಲ್ಲ ಇಷ್ಟೊಂದು ಶಾಸಕರು, ಯಾರ ಮನೆಗೆ ಹೋದ್ರು? ಯಾರು ನಮ್ಮ ಲೀಡ್ರು ಅಂತ ಹೇಳಿದ್ರು? ಲಿಸ್ಟ್ ಎಲ್ಲಿ ತಯಾರಾಯಿತು? ಅವರು ಕೊಟ್ಟಿದ್ದು ಲಿಸ್ಟ್ಗೆ ಇವರ ಹೆಸರು ಹಾಕಿ ಕಳಿಸಿದ್ದಾರೆ. ಸರ್, ಈಗ KPSC ಅಕ್ರಮದ ಬಗ್ಗೆ CBIಗೆ ಒತ್ತಾಯ ಮಾಡ್ತಾ ಇದ್ದೀರಿ. ಅಧ್ಯಕ್ಷರನ್ನ ಅಮಾನತುಗೊಳಿಸಲಾಗಿದೆ. ಅವರು ನಿಮ್ಮ ಕಾಲದಲ್ಲಿ, ನಿಮ್ಮ ಆಡಳಿತ ಕಾಲದಲ್ಲಿ ನೇಮಕಗೊಂಡಿರುವುದು ಅಂತ ಕಾಂಗ್ರೆಸ್ ಹೇಳ್ತಾರೆ. ಯಾರ ಕಾಲದಲ್ಲಿ ಆದ್ರೇನು ಭ್ರಷ್ಟಾಚಾರ ಮಾಡ್ಬೇಕಂತಿದ್ಯಾ? ಯಾರ ಕಾಲಾವಧಿಯಲ್ಲೂ ಬರ್ತಾರೆ. ಅದು ಖಾಲಿ ಆದಾಗ ಯಾರು ಬೇಕಾದರೂ ಸರ್ಕಾರ ಇರ್ಬೋದು, ಯಾರು ಬೇಕಾದರೂ ಅವರನ್ನು ಆ ಸ್ಥಾನಕ್ಕೆ ತರಬಹುದು. ಅಂದಮೇಲೆ ಭ್ರಷ್ಟಾಚಾರ ಮಾಡ್ಬೇಕಂತಿದ್ಯಾ? ಈಗ ಅವರು ಯಾರು ಕಾಂಗ್ರೆಸ್ನ ಕಾರ್ಯಕರ್ತ ಅಲ್ಲ, ಅಥವಾ BJPಯ ಕಾರ್ಯಕರ್ತ ಅಲ್ಲ, ಅವರೊಬ್ಬ ಆಫೀಸರ್ ಆಗಿದ್ದವರು ಅಲ್ವಾ? ಅಧಿಕಾರಿಯನ್ನ ಆ ಸ್ಥಾನಕ್ಕೆ ತರುವಾಗ ಸರ್ಕಾರ ಯಾವುದಿತ್ತು ಮುಖ್ಯ ಅಲ್ಲ, ಅವರು ಬಂದು ಮಾಡಿದ್ದೇನು ಅನ್ನೋದೇ ಮುಖ್ಯ. ಅವರು ತಪ್ಪು ಮಾಡಿದರೆ ತಪ್ಪು, ಸರಿ ಮಾಡಿದರೆ ಸರಿ. ನೀಟ್ ಅಕ್ರಮದ ಬಗ್ಗೆ ಛಲವಾದಿ ಅವರು ಮಾತಾಡಿಲ್ಲ, ಈಗ KPSC ಅಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕುರುಡರಿಗೂ ಕುಂಟರಿಗೂ ನಂದು ಉತ್ತರ ಇಲ್ಲ. ನೀಟ್ ಬಗ್ಗೆನೂ ಮಾತಾಡ್ತೀವಿ, KPSC ಬಗ್ಗೆ ಮಾತಾಡ್ತೀವಿ, ಇವತ್ತು ವೆಟರ್ನರಿ ಡಾಕ್ಟರ್ಸ್ ಬಗ್ಗೆ ಮಾತಾಡಿದ್ದೀನಿ. ನಾನು ಮಾತಾಡದೆ ಇರೋ ವಿಷಯವೇ ಯಾವುದೂ ಇಲ್ಲ. ಏನಾದರೂ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಛಲವಾದಿ ನಾರಾಯಣಸ್ವಾಮಿ ಹೇಳ್ದೇ ಇರತಕ್ಕಂಥ ವಿಷಯ ಎಲ್ಲ
ಮಾತಾಡದೇ ಇರತಕ್ಕಂಥ ಮಾತಿಲ್ಲ. ಹಂಗಿದ್ರು ನಿಮ್ಮ ಕುರುಡ್ತನ ಇದ್ರೆ ನಿಮ್ಮ ಕುರುಡಿಗೆ ನಾರಾಯಣ ನೇತ್ರಾಲಯಕ್ಕೆ ಹೋಗಕ್ಕೆ ಹೇಳಿ ಅವ್ರಿಗೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಶ್ರೀರಾಜ್ ಬುಕ್ವಾಡಿ, ಬೆಂಗಳೂರು.